ಭದ್ರತೆ ಅಂತಂದ್ರೆ ಈಗ ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಕೂಡ ಅಲ್ಲಿ ನಡೆದಂತ ಒಂದಷ್ಟು ಗಲಾಟೆಗಳು, ದೊಂಬಿಗಳು ಇವೆಲ್ಲ ನಡೆದಾಗ ಪೊಲೀಸ್ ಭದ್ರತೆ ಅಗತ್ಯವಾಗಿ ಬೇಕಾಗಿತ್ತಲ್ಲ. ಸರ್ವಾಧಿಕಾರಿ ತೋರ್ತಾ ಇದ್ದಾರೆ ಮಮತಾ ದೀದಿ ಅನ್ನುವಂತ ಆರೋಪ ಯಾವತ್ತು ರೊಚ್ಚಿಗೆ ಹೇಳ್ತಾರೆ ಅಂದ್ರೆ ಅಲ್ಲಿ ಏನಾದ್ರೂ ತಪ್ಪು ನಡೆದಾಗ ರೊಚ್ಚಿಗೆ ಹೇಳ್ತಾರೆ. ಅದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಬೇರೆ ರಾಜ್ಯಗಳೆಲ್ಲ ಮತಪಟ್ಟಿ ಪರಿಷ್ಕರಣೆ ಆದಂತಹ ಸಂದರ್ಭದಲ್ಲಿ ಉಂಟಾಗದೇ ಇರುವಂತಹ ಗೊಂದಲಗಳು ಅಥವಾ ಅಧಿಕಾರಿಗಳನ್ನು ಕೂಡಿ ಹಾಕುವಂತಹ ಪ್ರಕ್ರಿಯೆಗಳು ಅಲ್ಲೇ ಯಾಕೆ ನಡೆಯುತ್ತೆ? ಅಲ್ಲ, ಎಲ್ಲಿ ಹೆಚ್ಚಾಗಿ ನೋಡಿ, ಏನು ಮಮತಾದಿ ಮುಸ್ಲಿಂ ಮತಗಳಿತ್ತು ಅಥವಾ ಅಲ್ಪಸಂಖ್ಯಾತರ ಮತಗಳಿತ್ತು, ಆ ರೀತಿಯ ಮತಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ಡಿವೈಡ್ ಮಾಡುವಂತ ಪ್ರಸವನವನ್ನ ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡೋದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಬಿಜೆಪಿ ಗೆಲ್ಲಲೇಬೇಕು, ಏನಾದ್ರೂ ಮಾಡಿ ನಾವು ಅಧಿಕಾರ ಹಿಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ದೀದಿ ಅವರಿಗೆ ಅಲ್ಲಿ ತೊಂದರೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಒಳನುಸುಳುಕೋರರು ಭಾರತ ದೇಶದೊಳಗೆ ಬಂದಾಗ ಅಧಿಕಾರ 12 ವರ್ಷಗಳಿಂದ ಅಧಿಕಾರ ಮಾಡ್ತಾ ಇರೋ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿತ್ತ? ಇಷ್ಟು ದಿನ ಇವ್ರು ಏನ್ ಮಾಡ್ತಿದ್ರು? 12 ವರ್ಷದಲ್ಲಿ ಇಲ್ಲದೆ ಇರೋಂತ ಒಳನುಸುಳುಕೋರರು ಈಗ ಹೇಗ್ ಬಂದ್ರು? ಇದೇ ನಮ್ಮ ಪ್ರಶ್ನೆ ಸರ್. ದಾವಣಗೆರೆ ದಕ್ಷಿಣ ವಿಚಾರ ಬರೋಣ. ಸಮರ್ಥ್ಗೆ ಭಾರಿ ಆಘಾತವನ್ನ ನೀಡ್ತಾ ಇರುವಂತದ್ದು ಅಲ್ಪಸಂಖ್ಯಾತ ಮತಗಳು. ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ 5701 ಮತಗಳ ಬೃಹತ್ ಮುನ್ನಡೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪಗೆ 17,654 ಮತಗಳು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ 11,953 ಮತಗಳು. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ಗೆ ಅಲ್ಪಸಂಖ್ಯಾತರ ಸುಲ್ತಾನಿ ಗೇಟ್ ಬಿದ್ದಿರುವ ಒಂದು ಸಾಧ್ಯತೆಗಳಿದೆ. ದಾಸಕರಿಯಪ್ಪಗೆ ಇಲ್ಲಿ ಪ್ಲಸ್ ಆಗಬಹುದು ಈ ಬೆಳವಣಿಗೆ. ಸಮರ್ಥ್ಗೆ ಭಾರಿ ಆಘಾತವನ್ನ ನೀಡ್ತಾ ಇರುವಂತದ್ದೇ ಮುಸ್ಲಿಂ ಸಮುದಾಯದ ಸಾಂಪ್ರದಾಯಿಕ ಮತಗಳು. ನಾವು ಗಮನಿಸ್ತಾ ಹೋದ್ರೆ ಉಮೇಶ್ ಮೇಟಿ, ಇದು ಬಾಗಲಕೋಟೆ ವಿಚಾರಕ್ಕೆ ವೀರಣ್ಣ ಚರಂತಿಮಠಿ ಹಿನ್ನಡೆ, ಉಮೇಶ್ ಮೇಟಿ ಮುನ್ನಡೆ. ಆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರ್ಗೆ ಹಿನ್ನಡೆ ಇದ್ರೆ ಮತ್ತೊಂದು ಕಡೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಸೊ ಈ ರೀತಿ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಒತ್ತಡವನ್ನು ಕೊಟ್ಟಂಗಾಯಿತು. ಸೊ ಬಿಜೆಪಿ ಇಡೀ ಮಂತ್ರಿಮಂಡಲ ಇರ್ಬೋದು, ಪ್ರಧಾನಮಂತ್ರಿಗಳು, ಗೃಹ ಸಚಿವರ ಆದಿಯಾಗಿ ಇಡೀ ಕೇಂದ್ರ ಸರ್ಕಾರನೇ ಹೋಗಿ ಪಶ್ಚಿಮ ಬಂಗಾಳದಲ್ಲಿ ನಿಂತು ರೋಡ್ ಶೋಗಳನ್ನ ಮಾಡಿ ಅಷ್ಟು ಒಂದು ನಿಜವಾಗ್ಲೂ ಇವರು ಅಭಿವೃದ್ಧಿ ಪರವಾಗಿ ದೇಶದಲ್ಲಿ ಕೆಲಸಗಳನ್ನ ಮಾಡಿದ್ರೆ. ಇವಾಗ ಈ ಮೊದಲು ಸಹ ಮಹೇಶ್ ಗೌಡರು ನನಗೆ ಪ್ರಶ್ನೆ ಕೇಳಿದ್ರು, ಮುಖ್ಯಮಂತ್ರಿಗಳು ಆದಿಯಾಗಿ ಬೈ ಎಲೆಕ್ಷನ್ಗೆ ಹೋಗ್ಬೇಕಾಗಿತ್ತ ಅಂತ. ಹೌದು, ಇದೇ ನರೇಂದ್ರ ಮೋದಿ ಅವರು 12 ವರ್ಷಗಳಿಂದ ದೇಶದಲ್ಲಿ ಸರ್ಕಾರವನ್ನ ಮಾಡ್ತಾ ಇರೋರು ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯ ಪ್ರಚಾರ ಬೇಕಿತ್ತ? ಪ್ರತಿಷ್ಠೆಯಾಗಿ ತಗೊಳ್ಳೋದು ಬೇಕಿತ್ತ? ಆ ರೀತಿಯ ಒತ್ತಡಗಳು ಬೇಕಾಗಿತ್ತ? ದೀದಿಯನ್ನ ಇನ್ನಿಲ್ಲದಂತೆ ಯಾವ ರೀತಿಯಲ್ಲಿ ಒಂದು ಹೆಣ್ಣನ್ನ ಮಣಿಸಕ್ಕಾಗತ್ತೆ ಅಥವಾ ಒಂದು ರಾಜ್ಯವನ್ನ, ಪ್ರಾದೇಶಿಕ ಪಕ್ಷವನ್ನ ಮಣಿಸಕ್ಕಾಗತ್ತೆ, ಎಲ್ಲ ಪ್ರಯೋಗಗಳನ್ನು ಅಲ್ಲಿ ಮಾಡಿದ್ರು. ಇವರು ಮೊದಲಿಗೆ ತಗೊಂಡಿದ್ದು ಒಳನುಸುಳುಕೋರರು. ಸಾಕಷ್ಟು ಬಾರಿ ನಾನು ಈಗಲೂ ಪ್ರಶ್ನೆ ಮಾಡ್ತೀನಿ, ಒಳನುಸುಳುಕೋರರು ಇಲ್ವೇ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಸರ್, ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಇದ್ದಾರೆ ಅಂದ್ರೆ ಅದನ್ನ ಬಿಟ್ಕೊಂಡವ್ರು ಯಾರು? ಅದನ್ನ ಇಷ್ಟು 12 ವರ್ಷಗಳಿಂದ ಏನ್ ಮಾಡ್ಕೊಂಡಿದ್ರು? ಈಗ 3 ಬಾರಿ ಅಧಿಕಾರದ ಗದ್ದುಗೆ ಏರಿದಂತವರಲ್ಲಿ ಒಳ ನುಸುಳುಕೋರರು ಇದ್ದಂತ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಇದ್ರು? ಅವರೇ ಕಳಿಸಬಹುದಿತ್ತಲ್ಲ. ಅಲ್ಲ, ಇದು ಇವಾಗ ಹೇಳ್ತಿರೋರು ಯಾರು ಸರ್? ಇವಾಗ ಸರಿ, ದೀದಿ ಅವರು ಮಾಡ್ಲಿಲ್ಲ, ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತಲ್ವಾ ಒಳನುಸುಳುಕೋರು ಬರ್ತಿದ್ದಾರೆ ಅಂತ. ಬಾರ್ಡರ್ ಯಾರ ಕೈಯಲ್ಲಿರುತ್ತೆ? ಗೃಹ ಸಚಿವರು ಏನ್ ಮಾಡ್ತಿದ್ರು, ವಿದೇಶಾಂಗ ಸಚಿವರು ಏನ್ ಮಾಡ್ತಿದ್ರು? ಅವರೆಲ್ಲ ಮಾಡ್ಬೋದಾಗಿತ್ತಲ್ಲ. 12 ವರ್ಷದಿಂದ ಇಲ್ಲದೆ ಇರೋರು ಎಲೆಕ್ಷನ್ ಟೈಮಲ್ಲಿ ಎಲ್ಲಿಂದ ಬರ್ತಾರೆ ಒಳನುಸುಳುಕೋರರು? ಎಲೆಕ್ಷನ್ ಟೈಮಲ್ಲಿ ಮಾತ್ರ, ಎಲೆಕ್ಷನ್ ಅಜೆಂಡಾಗ ಮಾತ್ರ ಒಳನುಸುಳುಕೋರರ? ತದನಂತರ ಇರಲ್ವಾ? ಇವತ್ತಿರಲ್ವಾ ಒಳನುಸುಳುಕೋರರು? ಇದಕ್ಕೆ ಮೊದಲು ನಾವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದ್ ಕಡೆ ಬಾಂಗ್ಲಾದೇಶದಿಂದ ಬಂದಂತಹ ಒಳ ನುಸುಳುಕೋರರನ್ನ ಆ ರಾಷ್ಟ್ರಕ್ಕೆ ಹೊರದಬ್ತೀವಿ ನಾವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಳನುಸುಳುಕೋರರು ಇದ್ದಾರೆ ಅಂತ ಇಲ್ಲಿಯೂ ಸಹ ಹೇಳಿದ್ರು. ಕರ್ನಾಟಕ ರಾಜ್ಯಕ್ಕೆ ನಾನು ಈ ಮೊದಲು ಹೇಳಿದ್ದೀನಿ, ಪುಷ್ಪಕ ವಿಮಾನದಲ್ಲಿ ಡೈರೆಕ್ಟ್ ಆಗಿ ಬಾಂಗ್ಲಾದೇಶದಿಂದ ಬರ್ತದೋ ಅಥವಾ ಬಿಜೆಪಿ ಇರುವ 2 ರಾಜ್ಯಗಳನ್ನ ದಾಟಿ ಬರ್ತಾರ ಅಂತ ನಾನು ಈ ಮೊದಲು ಸಹ ಪ್ರಶ್ನೆ ಮಾಡಿದ್ದೆ. ನೋಡಿ, ಇದೆಲ್ಲ ಎಲೆಕ್ಷನ್ ಕಥಾವಸ್ತುವಾಗಿ ತಗೊಂಡು ಎಲೆಕ್ಷನ್ ಅಜೆಂಡಾ ಮಾಡ್ಕೊಳ್ಳೋ ಬದಲು ನಿಜವಾಗ್ಲೂ ಅಂತಹ ಮನಸ್ಥಿತಿ ಇದ್ರೆ ಹೊರದಬ್ಬುವುದು. ಅವತ್ತು ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ 7,000 ಜನಗಳನ್ನ ಹೊರದಬ್ಬಿದೀವಿ ನಾವು. ಇವರು 1,000 ಜನಗಳನ್ನ ಆಚೆ ಕಳಿಸ್ಲಿಲ್ಲ ಇದುವರೆಗೂನು. ಇಷ್ಟು SIR ಅನ್ನ ಮಾಡಿ ಇಷ್ಟೆಲ್ಲ ಜನಗಳ ಇದ್ದಾರೆ, 91 ಲಕ್ಷ ಜನ ಅಲ್ಲಿ ಇದ್ದಾರೆ ಅನ್ನೋದಾದ್ರೆ ಇದೇ 12 ವರ್ಷಗಳಿಂದ ಮಾಡಬಹುದಾಗಿತ್ತು. ಈಗ ಮತಪಟ್ಟಿ ಪರಿಷ್ಕರಣೆಯ ನಡುವೆ
ಒಂದಷ್ಟು ಎಲ್ಲೋ ಒಂದ್ ಕಡೆ ಅಲ್ಲಿನ ನಾಗರಿಕರ ಒಂದಷ್ಟು ಹೆಸರುಗಳು ಕೂಡ ಡಿಲೀಟ್ ಆಗಿದೆ ಡಿಲೀಟ್ ಆಗಿದೆ, ಡೆಫಿನೆಟ್ಲಿ ಆಗಿದೆ ಸರ್. ನೋಡಿ, ಇದು ಎಲೆಕ್ಷನ್ಗೋಸ್ಕರ ಮಾಡುವಂತಹ ಇಡೀ ದೇಶದಲ್ಲಿ ಒಂದು ಹಿಟ್ಲರ್ ಸಾರ್ವಭೌಮ ರಾಜಕಾರಣವನ್ನ ಮಾಡಕ್ಕೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಇವತ್ತು ಅವಣಿಸ್ತಿದೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಿಜೆಪಿಯೇತರ ರಾಜ್ಯಗಳಲ್ಲಿ ಯಾವುದೇ ಸರ್ಕಾರಗಳಿದ್ದಾಗ ನಮ್ಮ ರಾಜ್ಯಕ್ಕೂ ಅಷ್ಟೇ ಇವತ್ತು ಏನ್ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ, ನಮ್ಮಲ್ಲೂ ಒಳನುಸುಕೋರರು ಇದ್ದಾರೆ. ನೋಡಿ, ಇದು ಎಲೆಕ್ಷನ್ ಸ್ಟ್ರಾಟಜಿ ಆಗಿದೆ. ಅಭಿವೃದ್ಧಿ ಪರವಾಗಿ ಎಲ್ಲೂ ಸಹ ಅವರು ವೋಟ್ ಕೇಳಲ್ಲ. ನೀವು ಯಾವುದೇ ಚುನಾವಣಾ ರ್ಯಾಲಿಗಳನ್ನ ಮೋದಿ ಅವರು ತಗೊಳ್ಳಿ, ಗೃಹ ಸಚಿವರದ್ದು ತಗೊಳ್ಳಿ, ಅಲ್ಲಿನ ಸ್ಥಳೀಯವಾಗಿ ಯಾವುದನ್ನ ಮುಂದೆ ತರಕಾಗತ್ತೆ ಅಥವಾ ಜನರ ಭಾವನೆಗಳು ಅಲ್ಪಸಂಖ್ಯಾತರನ್ನ ಮುಂದೆ ಇಟ್ಕೊಂಡು ವೋಟ್ ಕೇಳ್ತಾರೆ ಹೊರತಾಗಿ ನಾವು ದೇಶದಲ್ಲಿ ಈ ಅಭಿವೃದ್ಧಿ ಮಾಡಿದೀವಿ ಅಂತ